ನೆನ್ನೆ ಬಂದ ವಿಡಿಯೋನ ನೋಡಿದ್ರೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಜಮೀರ್ ಅಹಮ್ಮದ್ ಖಾನ್ ಎರಡನೇ ಹಂತದ ಸಚಿವ ಸಂಪುಟದಲ್ಲಾದರೂ ಇರೋದಕ್ಕೆ ಪ್ರಯತ್ನ ಪಡ್ತಾರೆ ಅಂತ ಅನ್ನಿಸ್ತಾ ಇಲ್ಲ. ಈಗಾಗಲೇ 13 ಜನ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಈ 13 ಜನರ ಪೈಕಿ ಸಿದ್ದರಾಮಯ್ಯನವರು ಪ್ರೆಷರ್ ಮಾಡಿ ಒತ್ತು ಕೊಟ್ಟು ಯಾರನ್ನ ಕ್ಯಾಬಿನೆಟ್ಗೆ ಸೇರಿಸಿದ್ರು ಅವರ ಹೆಸರುಗಳು ಈಗಾಗಲೇ ನೋಡಿದ್ದೀರಿ. ಇನ್ನು ಇಬ್ಬರನ್ನು ಸೇರಿಸೋದಕ್ಕೆ ತುಂಬ ಪ್ರಯತ್ನ ಪಟ್ರಂತೆ. ಒಂದು ಎಚ್.ಸಿ. ಮಹದೇವಪ್ಪ ಬಿಟ್ರೆ ಬಸವರಾಜ ರಾಯರೆಡ್ಡಿ, ಆ ಎರಡು ಹೆಸರುಗಳು ಹೈಕಮಾಂಡ್ ಮಟ್ಟದಲ್ಲಿ ಕ್ಲಿಯರ್ ಆಗಲಿಲ್ಲ. ಎಚ್.ಸಿ. ಮಹದೇವಪ್ಪ ಕೆಲಸ ಮಾಡಿದ ರೀತಿಯ ಬಗ್ಗೆ ವರಿಷ್ಠರಿಗೆ ಅಸಮಾಧಾನಗಳಿದ್ದಾವೆ. ಮಿನಿಸ್ಟರ್ ಆಗಿದ್ದದ್ದು ಸಾಕು, ಇನ್ನು ಪಕ್ಷದ ಕೆಲಸ ಮಾಡಲಿ ಅಂದ್ರಂತೆ. ರಾಯರೆಡ್ಡಿ ಅವರ ಹೆಸರಿಗೆ ಮೊದಲ ಹಂತದಲ್ಲಿ ಬೇಡ, ಆಮೇಲೆ ಬೇಕಿದ್ರೆ ನೋಡೋಣ ಅಂದಿದ್ದಾರೆ. ಈಗ ಸಂಪುಟ ವಿಸ್ತರಣೆಯಾಗಬೇಕು. ವಿಧಾನ ಪರಿಷತ್ ಚುನಾವಣೆಗಳ ಮುಗಿದ ನಂತರ ಅದರ ತಯಾರಿಗಳು ಜೋರಾಗ್ತವೆ. ತಮ್ಮ ಆಪ್ತ ರಾಮದುರ್ಗದ ಶಾಸಕ ಅಶೋಕ್ ಪಟ್ಟಣರಿಗೆ ಸಚಿವ ಸಂಪುಟದಲ್ಲಿ ಸ್ಥಾನ ಕೊಡಿಸುವ ಪ್ರಯತ್ನದಲ್ಲಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿದ್ದಾರಂತೆ. ಡಿ.ಕೆ. ಶಿವಕುಮಾರರಿಗೆ, ಲಕ್ಷ್ಮಣ ಸವದಿ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರರಿಗೆ ಮಂತ್ರಿ ಸ್ಥಾನ ಕೊಡಿಸಬೇಕಾಗಿದೆ. ಬಿಜೆಪಿ ಬಿಟ್ಟು ಕಾಂಗ್ರೆಸ್ಗೆ ಬರುವಾಗಲೇ ಲಕ್ಷ್ಮಣ ಸವದಿ ಅವರಿಗೆ ಸಚಿವ ಸ್ಥಾನದ ಭರವಸೆ ಕೊಡಲಾಗಿತ್ತು. ಮೊದಲ 3 ವರ್ಷ ಆಗಲಿಲ್ಲ, ಆ ನಂತರದ 2 ವರ್ಷವಾದರೂ ಅವರನ್ನು ಮಿನಿಸ್ಟರ್ ಮಾಡುವ ಒತ್ತಡ ಇದೆ ಡಿ.ಕೆ. ಶಿವಕುಮಾರರಿಗೆ. ಮೊದಲ ಹಂತದ ಸಚಿವ ಸಂಪುಟದಲ್ಲಿ ಮಹಿಳೆಯರು ಯಾರೂ ಇರಲಿಲ್ಲ ಅನ್ನೋದು ಟೀಕೆಗೆ ಕಾರಣ ಆಗಿದೆ. ಮಹಿಳಾ ಕೋಟಾದಲ್ಲಿ ಮತ್ತೊಮ್ಮೆ ಕ್ಯಾಬಿನೆಟ್ಗೆ ಬರುವ ತಯಾರಿಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಇದ್ದಾರೆ. ಅಶೋಕ್ ಪಟ್ಟಣರಿಗೂ ಕೊಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಲಕ್ಷ್ಮಣ ಸವದಿ ಇಬ್ಬರನ್ನೂ ಸಚಿವರನ್ನಾಗಿಸಿ ಈಗಾಗಲೇ ಸತೀಶ್ ಜಾರಕಿಹೊಳಿ ಇದ್ದಾರೆ ಮಿನಿಸ್ಟರ್ ಆಗಿ. ಬೆಳಗಾವಿ ಜಿಲ್ಲೆಯೊಂದಕ್ಕೆ 4 ಸಚಿವ ಸ್ಥಾನ ಕೊಡೋದಕ್ಕಾಗತ್ತಾ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.